ನಮಸ್ಕಾರ. ವಿದ್ಯುತ್ವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ವನಿತಾ. ರೈತರು ತಮ್ಮ ಜಮೀನಿನಲ್ಲಿ ವಿದ್ಯುತ್ ಕಂಬಗಳಿದ್ರೆ ನಾನಾ ರೀತಿಯ ತೊಂದರೆ ಅನುಭವಿಸಬೇಕಾಗುತ್ತೆ. ಯಾರ ಹತ್ರನೂ ಹೇಳಿಕೊಳ್ಳುವಂತಿಲ್ಲ, ಬಿಡುವಂತಿಲ್ಲ ಅಂತ ಸಮಸ್ಯೆ ಇದು. ಇದರ ಬಗ್ಗೆ ಇಲ್ಲಿಯವರೆಗೂ ಯಾವ ಸರ್ಕಾರವೂ ತಲೆ ಕೆಡಿಸಿಕೊಂಡಿರಲಿಲ್ಲ. ಈಗ ರಾಜ್ಯ ಸರ್ಕಾರ ರೈತರ ಈ ಸಮಸ್ಯೆಗೆ ಸ್ಪಂದಿಸಲು ಮುಂದಾಗಿದೆ. ಹೊಲ ಗದ್ದೆ ಅಥವಾ ತೋಟಗಳಲ್ಲಿ ವಿದ್ಯುತ್ ಕಂಬಗಳಿದ್ದರೂ ಮೊದಲನೇದಾಗಿಯೇ ಅದರ ಸುತ್ತ ಉಳುಮೆ ಮಾಡಲು ಕಷ್ಟವಾಗುತ್ತದೆ. ಎರಡನೆಯದಾಗಿ ಬೆಳೆ ಸಂರಕ್ಷಣೆ ಮಾಡುವುದು ಕೂಡ ಸುಲಭವಾಗಿರುವುದಿಲ್ಲ. ಈ ರೀತಿ ರೈತರು ನಿತ್ಯ ಒಂದಿಲ್ಲ ಒಂದು ಯಾತನೆ ಅನುಭವಿಸಬೇಕಾಗುತ್ತೆ. ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿರುವ ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಿಸಿದಂತೆ ಹೊಸ ನಿಯಮಗಳನ್ನ ಜಾರಿಗೆ ತಂದಿದೆ. ಹೌದು, ಕರ್ನಾಟಕ ಸರ್ಕಾರವು ರೈತರಿಗೆ ಸಿಹಿ ಸುದ್ದಿ ಕೊಟ್ಟಿದೆ. ತಮ್ಮ ಜಮೀನಿನಲ್ಲಿ ಟ್ರಾನ್ಸ್ಫಾರ್ಮರ್ ಅಥವಾ ವಿದ್ಯುತ್ ಕಂಬಗಳಿದ್ರೆ ಅವರಿಗೆ ಮಾಸಿಕ ಬಾಡಿಗೆ ಮತ್ತು ಪರಿಹಾರ ಸಿಗಲಿದೆ. ಹೊಲ ಗದ್ದೆ ತೋಟಗಳಲ್ಲಿ ವಿದ್ಯುತ್ ಕಂಬಗಳು ಅಥವಾ ಟ್ರಾನ್ಸ್ಫಾರ್ಮರ್ಗಳಿದ್ದರೆ ಆ ಜಮೀನಿನ ಮಾಲೀಕನಿಗೆ ಒಮ್ಮೆ 10,000 ರೂಪಾಯಿಗಳ ಪರಿಹಾರ ಕೊಡಲಿದೆ. ಇದಲ್ಲದೆ ಇದು ಶಾಶ್ವತ ಸಮಸ್ಯೆ ಆಗಿರುವ ಕಾರಣಕ್ಕೆ ಆ ರೈತನಿಗೆ ಪ್ರತಿ ತಿಂಗಳು ಬಾಡಿಗೆಯನ್ನ ನೀಡಲು ನಿರ್ಧರಿಸಲಾಗಿದೆ. ಇದು ಜಮೀನಿನ ಗಾತ್ರ ಮತ್ತು ಮೂಲಸೌಕರ್ಯದ ಆಧಾರದ ಮೇಲೆ ತಿಂಗಳಿಗೆ 2,000ದಿಂದ 5,000 ಅಥವಾ ಅದಕ್ಕಿಂತ ಹೆಚ್ಚು ಇರಬಹುದು. ಜೊತೆಗೆ ಒಂದು ಬಾರಿ ಪರಿಹಾರದ ಮೊತ್ತವೂ ಲಭ್ಯವಿದೆ ಮತ್ತು ವಿದ್ಯುತ್ ಕಂಬ ಅಳವಡಿಕೆಗೂ ಮುನ್ನ ರೈತರ ಅನುಮತಿ ಕಡ್ಡಾಯವಾಗಿರುತ್ತೆ. ರೈತರಿಗೆ ಸ್ಥಿರ ಆದಾಯ ಒದಗಿಸುವುದಲ್ಲದೆ ಕೃಷಿ ಭೂಮಿಯಲ್ಲಿ ವಿದ್ಯುತ್ ಮೂಲಸೌಕರ್ಯ ಸ್ಥಾಪನೆಗೆ ರೈತರ ಸಹಕಾರ ಪಡೆಯುವುದು ಇದರ ಹಿಂದಿನ ಉದ್ದೇಶವಾಗಿದೆ. ತನ್ನ ಮೂಲಸೌಕರ್ಯಗಳನ್ನು ಕೃಷಿ ಭೂಮಿಯಲ್ಲಿ ಅಳವಡಿಸಿದರೆ ಸಂಬಂಧಪಟ್ಟ ರೈತರಿಗೆ ಸೂಕ್ತ ಪರಿಹಾರ ನೀಡುವುದು ಕಡ್ಡಾಯವಾಗಿದೆ. ಹೊಲ ಗದ್ದೆ ಅಥವಾ ತೋಟಗಳಲ್ಲಿ ವಿದ್ಯುತ್ ಕಂಬಗಳು ಅಥವಾ ಟ್ರಾನ್ಸ್ಫಾರ್ಮರ್ಗಳಿದ್ರೆ ಪರಿಹಾರ ಪಡೆಯುವುದು ರೈತರು ಹಕ್ಕು ಎಂದು ಕೂಡ ವ್ಯಾಖ್ಯಾನಿಸಲಾಗಿದೆ. ಈಗ ಜಾರಿಯಾಗುತ್ತಿರುವ ಹೊಸ ನಿಯಮಗಳು ವಿದ್ಯುತ್ ಕಾಯ್ದೆ 2003ರ ಸೆಕ್ಷನ್ 57ರ ಅಡಿಯಲ್ಲಿ ಬರುತ್ತವೆ. ಹೊಸ ನಿಯಮವು ಸಾರ್ವಜನಿಕ ಬಳಕೆಗೆ ಖಾಸಗಿ ಭೂಮಿಯನ್ನ ಬಳಸಿದ್ರೆ ಮಾಲೀಕರಿಗೆ ಪರಿಹಾರ ನೀಡುವುದು ಕಡ್ಡಾಯ ಎಂದು ಹೇಳುತ್ತದೆ. ಮೊದಲನೇದಾಗಿ ಟ್ರಾನ್ಸ್ಫಾರ್ಮರ್ ಕೆಟ್ಟು ಹೋದ್ರೆ 48 ಗಂಟೆಗಳ ಒಳಗೆ ದುರಸ್ತಿ ಮಾಡಬೇಕು. ಆ ಮೂಲಕ ಬೆಳೆ ಹಾನಿ ಹಾಗೂ ನೀರಿನ ಕೊರತೆ ತಪ್ಪಿಸಬೇಕು. ಅಲ್ಲದೆ ರೈತರು ಅರ್ಜಿ ಸಲ್ಲಿಸಿದ 30 ದಿನಗಳಲ್ಲಿ ಪರಿಹಾರ ನೀಡದಿದ್ರೆ ಪ್ರತಿ ವಾರಕ್ಕೆ 100 ರೂಪಾಯಿ ದಂಡವನ್ನ ನೀಡಬೇಕು ಎಂದು ಕೂಡ ಹೊಸ ನಿಯಮದಲ್ಲಿ ಹೇಳಲಾಗಿದೆ. ಪರಿಹಾರ ಹಣ ನೀಡದಿದ್ರೆ ಸಂಬಂಧಪಟ್ಟ ಅಧಿಕಾರಿಯನ್ನ ಹೊಣೆ ಮಾಡಲಾಗುತ್ತದೆ. ಇದಾಗಿತ್ತು ಇವರಿಗಿನ ಮಾಹಿತಿ. ನೋಡ್ತಾ ಇರಿ ವಿದ್ಯುತ್ವಾಣಿ ಯೂಟ್ಯೂಬ್ ಚಾನೆಲ್.